ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಆಗಿರೋದ್ರಿಂದ ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ತರಕಾರಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಅವಲಕ್ಕಿ ಚಿತ್ರಾನ್ನಕ್ಕೆ ಏನೇನು ತರಕಾರಿ ಬೇಕೋ ಅದನ್ನು ಅವಲಕ್ಕಿ ಕೂಡ ಒಂದು ಕಡೆ ನೆನೆಸಿಟ್ಕೊಂಡಿದ್ದೀನಿ. ಹಿಂದಿನ ದಿನ ನೈಟೇ ನಾಳೆ ಏನು ಟಿಫನ್ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಐಟಮ್ನೆಲ್ಲ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರೆ ಮಾತ್ರ ಬೆಳಗ್ಗೆ ಪರ್ಫೆಕ್ಟಾಗಿರೋ ಅಂಥ ಟಿಫನ್ ರೆಡಿ ಆಗುತ್ತೆ. ಇಲ್ಲ ಅಂತ ಅಂದರೆ ಬೆಳಗ್ಗೆ ನೋಡ್ಕೊಳ್ಳೋಣ ಬಿಡು ಅಂತ ಯೋಚನೆ ಮಾಡಿ ಮಲ್ಕೊಂಡಿದ್ದ ದಿನ ಎಲ್ಲ ಬೆಳಗ್ಗೆ ಮಾಡೋದೊಂದೇ ಅವಲಕ್ಕಿ ಚಿತ್ರಾನ್ನ ಅಥವಾ ಚಿತ್ರಾನ್ನ ಇವೆರಡೇ ಮಾಡ್ಕೊಳ್ಳೋಕ್ಕಾಗೋದು. ನಾನು ಇದೇ ರೀತಿ ಹಿಂದಿನ ದಿನ ನೈಟ್ ಏನು ಯೋಚನೆ ಮಾಡಿರಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಅವಲಕ್ಕಿ ಚಿತ್ರಾನ್ನ ಮಾಡಿಬಿಡೋಣ ಇರು ಅಂತ ಮಾಡ್ತಾಯಿದ್ದೀನಿ. ಅವಲಕ್ಕಿ ಚಿತ್ರಾನ್ನಕ್ಕೆ ಕಡಲೆಬೀಜ ಮತ್ತು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ತಿನ್ನೋಕ್ಕಾಗೋದು. ಇಲ್ಲ ಅಂತ ಅಂದರೆ ಅಯ್ಯೋ ಎಲ್ಲ ಒಣಗೋಗಿರುತ್ತೆ ಮಧ್ಯಾಹ್ನದಷ್ಟರಲ್ಲಿ ಅಂತ ಎಲ್ಲ ಬಾಕ್ಸಲ್ಲಿ ಹಂಗೇ ಇರುತ್ತೆ. ನನ್ನ ಮಕ್ಕಳು ಕೂಡ ಇದೇ ಟಿಫನ್ ಬೇಕು ಅದೇ ಟಿಫನ್ ಬೇಕು ಅಂತ ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ. ಯಾವತ್ತಾದರೂ ಒಂದಿನ ಇದು ಮಾಡಿಕೊಡು ಅಮ್ಮ ಅಂತ ಕೇಳ್ತಾರೆ. ನಾನು ಅದನ್ನು ಒಂದು 3 ಡೇಸ್ 4 ಡೇಸ್ ಬಿಟ್ಟು ಅಥವಾ 1 ವೀಕ್ ಬಿಟ್ಟು ಮಾಡ್ಕೊಂಡು ಕೊಡ್ತೀನಿ. ಹಾಗೆ ಸ್ನ್ಯಾಕ್ಸಿಗೆ ಅಂತ ಇನ್ಸ್ಟಂಟ್ ಪಾಪ್ಕಾರ್ನು, ಒಂದು ಬಿಸ್ಕೆಟ್ ಕೊಟ್ಟಿದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಡ್ರಾಪ್ ಮಾಡಿ ಆಮೇಲೆ ಹತ್ರದಲ್ಲೇ ಇರೋ ಪಾರ್ಕಿಗೆ ಒಂದು ವಾಕ್ ಮಾಡ್ಕೊಂಡು ಬರ್ತೀವಿ. ಹಾಗೆಯೇ ಬಿಸಿನೀರು ಮಾತ್ರ ಕುಡಿದು ಹೋಗಿರ್ತೀವಿ. ಏನೇ ಕಾಫಿ ಟೀ ಯಾವುದೂ ಕುಡ್ಕೊಂಡು ಹೋಗಿರಲ್ಲ. ಬಂದಮೇಲೆ ಕಾಫಿ ಟೀ ಏನಿದ್ರು ಮಾಡ್ಕೊಂಡು ಕುಡಿಯೋದು. ವಾಕಿಂಗ್ ಮಾಡಬೇಕಾದ್ರೆ ಜಾಸ್ತಿ ಸುಸ್ತಾಗೋದು ಆ ಥರ ಎಲ್ಲ ಆಗ್ತಾಯಿರುತ್ತೆ. ಕಾಫಿ ಟೀ ಈ ಥರ ಏನಾದರೂ ಕುಡ್ಕೊಂಡೋದ್ರೆ ಅದಕ್ಕೆ ಬಿಸಿನೀರು ಮಾತ್ರ ಕುಡ್ಕೊಂಡು ಒಂದು ಪಾರ್ಕಲ್ಲಿ 3 ರೌಂಡ್ ಹಾಕ್ತೀವಿ. 1 ರೌಂಡಿಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಈ ಪಾರ್ಕು. ಇದು ಸ್ಕೂಲ್ ಹತ್ರನೇ ಇರೋದು. ಹಾಗೆ ಮನೆಗೆ ಬಂದು ಮತ್ತು ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಹಾಗೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ. ಇದು ನಮ್ಮ ಮನೆ ಹತ್ರನೇ ಇರೋವಂಥ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಕಾಮಧೇನು ಕ್ಷೇತ್ರ ರಾಘವೇಂದ್ರ ಸ್ವಾಮಿಯವ್ರದ್ದು. ಅಲ್ಲಿಗೆ ಹೋಗ್ಬರೋಣ ಅಂತ ನಾನು ನಮ್ಮ ಮನೆಯಲ್ಲಿ ಮಕ್ಕಳನ್ನ ಡ್ರಾಪ್ ಮಾಡಿ ಆಮೇಲೆ ಇಲ್ಲಿಗೆ ಬಂದ್ವಿ. ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಯಾರೂ ಕೂಡ ಜನ ಇರಲಿಲ್ಲ. ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಆ ಥರ ಇದ್ದರು. ಯಾಕಂತ ಅಂದರೆ 3 ಡೇಸ್ ಮುಂಚೆನೇ ಗುರುಪೂರ್ಣಿಮೆ ಎಲ್ಲ ಮುಗ್ದಿತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಜನ ಏನಿರಲಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಆ ಥರ ಇದ್ದರು. ನಾವು ಫ್ರೀಯಾಗಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಂದ್ವಿ. ಆದರೆ ತುಂಬ ಜನ ಇದ್ದಾಗ ಹೋದರೆ ಯಾವುದೂ ನೋಡೋದಕ್ಕಾಗೋದಿಲ್ಲ. ಅಲ್ಲೇ ಈ ಬ್ಯಾರಿಕೇಡ್ ಮೇಲೆ ಒಂದು ಲೈನ್ಸ್ ಬರೆದಿತ್ತು, ತುಂಬ ಚೆನ್ನಾಗಿತ್ತು. ನಾವು ಕುತ್ಕೊಂಡು ಅದನ್ನು ಓದ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ವ ಅಂತ ಹೇಳಿ. ಹಾಗೆ ಕರ್ನಾಟಕದ ಮ್ಯಾಪಲ್ಲೂ ಕೂಡ ವರ್ಡ್ಸ್ ಬರೆದಿದ್ದಾರೆ ನೋಡಿ ಬೇಕಾದರೆ. ಹಾಗೆ ಹೊರಗಡೆ ಬರ್ತಾ ಇಲ್ಲಿ ಫೌಂಟೇನ್ ತನ ಮಾಡಿದರು. ಯಾವಾಗಲೂ ಇದರಲ್ಲಿ ನೀರು ಬರ್ತಾ ಇರೋದು. ಇವತ್ತು ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ನಾವು ತುಂಬ ವರ್ಷದಿಂದ ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಆದರೆ ಆವಾಗ ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ಇವಾಗ ತುಂಬಾ ಕ್ರೌಡ್ ಇರುತ್ತೆ ಯಾವಾಗ ಬಂದ್ರೂ. ಹಾಗೆಯೇ ಪಕ್ಕದಲ್ಲಿ ಸಾಯಿಬಾಬಾ ಟೆಂಪಲ್ ಕೂಡ ಇತ್ತು. ಅದು ಗುರುಪೂರ್ಣಿಮಾ ಅಲಂಕಾರನ ಇನ್ನೂ ಅವರು ತೆಗ್ದಿರಲಿಲ್ಲ. ಇವಾಗ ಇನ್ನೂ ರಿಮೂವ್ ಮಾಡ್ತಾಯಿದ್ರು. ಆಚೆ ಎಲ್ಲ ಡೆಕೋರೇಷನ್ ಮಾಡಿರೋದನ್ನ ನಾವು ಫೋಟೋ ವಿಡಿಯೋ ಮಾಡ್ಕೋಬೋದಾ ಅಂದಿದ್ದಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಈ ದೇವಸ್ಥಾನಗಳಿಗೆ ಬಂದು ಒಂದು 6 ಮಂತ್ಸ್ ಆಗಿತ್ತು. ಅದಕ್ಕೆ ಹೋಗಿ ಬರೋಣ ಅಂತ ಬಂದಿದ್ದೀವಿ. ನಾವು ದೇವಸ್ಥಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಗಲೇ ಸ್ಕೂಲ್ ಬಿಡೋ ಟೈಮ್ ಕೂಡ ಆಗಿತ್ತು. ಹಾಗೆ ಅವನನ್ನು ಕರ್ಕೊಂಬಂದುಬಿಡೋಣ ಸ್ಕೂಲಿಂದ ಅಂತ ಮತ್ತೆ ಮನೆಗೆ ಹೋಗಿ ಮತ್ತೆ ಸ್ಕೂಲ್ ಹತ್ರ ಹೋಗೋದಕ್ಕಾಗಲ್ಲ ಅಂತ ಹಾಗೆ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬರೋಣ ಅಂತ ಹೋದ್ವಿ. ಅಲ್ಲೇ ಸ್ವಲ್ಪ ಹಣ್ಣುಗಳ್ನೆಲ್ಲ ಶಾಪ್ ಮಾಡಿಕೊಂಡು ಸ್ನ್ಯಾಕ್ಸಿಗೆ ಬ್ರೇಕಿಗೆಲ್ಲ ಬೇಕಲ್ವ ಅಂತ ಹೇಳಿ ಇವತ್ತೇನೋ ಒಂದು ಸ್ಪೆಷಲ್ ಡೇ ಇದೆ, ಅದಕ್ಕೋಸ್ಕರ ಬೇಕ್ರಿಗೆ ಹೋಗಿ ಕೇಕ್ ತೊಗೊಂಡು ಬರೋಣ ಅಂತ. ಇವನು ಅವ್ರ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊತಿದ್ರಂತೆ. ಅದನ್ನು ನೋಡಿ ನನಗೂ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕು, ಫ್ರೆಂಡ್ಶಿಪ್ ಅಷ್ಟು ಸ್ವೀಟ್ ಐತೆ, ಅದು ಯಾವುದು ಬೇಡ ಅಂದರೆ ಅದು ಯಾವುದು ಬೇಡ, ನನಗೆ ಫ್ರೆಂಡ್ಶಿಪ್ ಬ್ಯಾಂಡೇ ಬೇಕು ಅಂತ ಹತ್ಕೊಂಡು ಕೂತಿದ್ದ. ಆಮೇಲೆ ಒಂದು ಲಾಲಿಪಾಪ್ ತೊಗೊಂಡ್ಮೇಲೆ ಏನು ಬೇಕೋ ಅಂತಂದರೆ ಏನು ಬೇಡ ಅಂತ ಅವಾಗಳು ನಿಲ್ಲಿಸಿ ಸಮಾಧಾನದಿಂದ ಮಾತಾಡಿಕೊಂಡು ಬಂದಿದ್ದಾನೆ. ಲಾಲಿಪಾಪ್ ತಿಂದು ಮುಗಿಸಿದ್ಮೇಲೆ ಮತ್ತೆ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕು ಅಂತ ಹತ್ಕೊಂಡು ಕೂತ್ಕೊಳ್ತಾನೆ. ಏನೋ ತಿಂತಾ ಇರೋದು? ಏನು ಕಳ್ತಾ ಇದ್ದೆ ಅಲ್ಲಿ ಬೇಕ್ರಿ ಹತ್ರ? ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕು ಅಂತ ಹೇಳ್ತಾ ಇದ್ದೆ ತಾನೆ. ಇನ್ನೇನು ಕಳ್ತಾ ಇದೆ? ಹಾಗೆಯೇ ಮಧ್ಯಾಹ್ನ ಅಡುಗೆಗೆ ಅವರೆಕಾಳು ಸೊಪ್ಪು ಸಾರು ಮಾಡೋಣ ಅಂತ ಹೇಳಿ ಸೊಪ್ಪು ಮತ್ತು ಅವರೆಕಾಯಿನ ತೊಗೊಂಬಂದು ಸುಳಿದು ಬಿಡಿಸಿ ಎಲ್ಲ ಮಾಡಿ ಈಗ ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ. ನಾವು ಸಾಂಬಾರಿಗೆ
ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಜೀರಿಗೆನ ಸೊಪ್ಪಿನ ಜೊತೆನೇ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀವಿ. ಅವರೆಕಾಳು ಒಂದು ಕುದಿ ಬಂದಮೇಲೆ ಆಮೇಲೆ ಸೊಪ್ಪನ್ನ ಸೇರಿಸ್ಕೊತೀವಿ. ಯಾಕಂತ ಅಂದರೆ ಅವರೆಕಾಳು ಜಾಸ್ತಿ ಬೆಂದೋಗ್ಬಿಡುತ್ತೆ ಅಂತ ಅಷ್ಟೇ. ಅವರೆಕಾಳು ಜಾಸ್ತಿ ಬೆಂದರೆ ಸಾಂಬಾರಲ್ಲಿ ತಿನ್ನೋದಕ್ಕೆ ಸಿಗಲ್ಲ ಅಂತ ಹೇಳಿ. ಹಾಗೆಯೇ ನಾಳೆಗೆ ಬೇಕಾಗಿರುವಂಥ ಟಿಫನ್ ಕಡೆಯೂ ಕೂಡ ಸ್ವಲ್ಪ ಗಮನ ಕೊಡಬೇಕಲ್ವ, ಅದಕ್ಕೋಸ್ಕರ ಅಕ್ಕಿ ನೆನೆಹಾಕಿದ್ದೆ. ಅದನ್ನು ಕೂಡ ರುಬ್ಬಿ ಹಾಗೆ ಈ ಕಡೆ ಸೊಪ್ಪು ಬೇಯೋ ಅಷ್ಟರಲ್ಲಿ ಅಕ್ಕಿನೂ ರುಬ್ಬಿ ಸೈಡಲ್ಲಿ ಇಟ್ಕೊಂಬಿಡೋಣ ಅಂತ ರುಬ್ತಾ ಇದ್ದೀನಿ. ಹಾಗೆ ಒಂದು ಜಾರಲ್ಲಿ ಬೆಂದಿರೋ ಅಂಥ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಜೊತೆ ಸ್ವಲ್ಪ ತೆಂಗಿನಕಾಯಿನೂ ಸೇರಿಸಿ ರುಬ್ಕೋಬೇಕು. ಒಬ್ಬೊಬ್ಬರು ಸೊಪ್ಪನ್ನ ಹಾಗೆ ಮಸ್ತು ಕೂಡ ಮಾಡ್ತಾರೆ, ಆದರೆ ನಮ್ಮನೆ ಮಕ್ಕಳು ಮಸ್ತ್ ಮಾಡಿದ್ರೆ ತಿನ್ನೋದಿಲ್ಲ, ಸೊಪ್ಪು ಹಂಗಂಗೆ ಇರುತ್ತೆ ಅಂತ ಹೇಳಿ ನಾನು ರುಬ್ಬಿನೇ ಹಾಕೋದು ಸೊಪ್ಪನ್ನು ಕೂಡ. ಅದಕ್ಕೆ ಫಸ್ಟು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಗ್ರೈಂಡ್ ಆಗಬೇಕಲ್ವ. ಗ್ರೈಂಡ್ ಆಮೇಲೆ ಅದ್ರ ಜೊತೆ ಸ್ವಲ್ಪ ಸೊಪ್ಪು ಹಾಕ್ತೀನಿ. ಸೊಪ್ಪು ಹಾಕಿ ಸ್ವಲ್ಪ ಪುಡಿ ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಇಟ್ಕೊಳೋದ್ರಿಂದ ಪುಡಿ ಸ್ವಲ್ಪ ಟೇಸ್ಟಿಗೋಸ್ಕರ ಸಾಂಬಾರು ಪುಡಿನ ಹಾಕ್ಕೋತೀನಿ. ಹಾಗೆ ಇದನ್ನು ಜಾಸ್ತಿ ಏನು ರುಬ್ಬಲ್ಲ, ಸುಮ್ಮನೆ ಒಂದು 2 ಸಲ ಅನ್ನಿಸಿ ಅದನ್ನು ಸೈಡ್ಗೆ ಇಡ್ತೀನಿ. ರುಬ್ಬಿರೋ ಮಸಾಲೆನ ಬೆಂದಿರೋ ಅಂಥ ಅವರೆಕಾಳು ಮತ್ತು ಆಲೂಗಡ್ಡೆಗೆ ಆ ಮಿಕ್ಸ್ನ ಸೇರಿಸಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಬಿಡೋದು. ಆಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಬಿಸಿ ಬಿಸಿ ಮುದ್ದೆ ಅವರೆಕಾಳು ಮೊಸಪ್ಪು ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವಿಡಿಯೋ ಜೊತೆ ನಾನು ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು.